ಮದುವೆಯಾದ ಮಗಳಿಗೆ ಇದನ್ನು ನೀಡಿದರೆ ಅವಳ ಭವಿಷ್ಯವೇ ಹಾಳು ಎನ್ನುತ್ತೆ ಧರ್ಮಗ್ರಂಥ. ಹಿಂದೂ ವಿವಾಹ ಸಂಪ್ರದಾಯದಲ್ಲಿ ಮಗಳಿಗೆ ಮದುವೆ ಮಾಡಿ ಆಕೆಯನ್ನು ಗಂಡನ ಮನೆಗೆ ಕಳಿಸುವಾಗ ಉಡುಗೊರೆಯಾಗಿ ಕೆಲವೊಂದು ವಸ್ತುಗಳನ್ನು ತವರು ಮನೆಯಿಂದ ನೀಡಲಾಗುತ್ತದೆ. ಆದರೆ ಧರ್ಮಗ್ರಂಥಗಳ ಪ್ರಕಾರ ಒಂದು ವಸ್ತುವನ್ನು ಪೋಷಕರು ತಮ್ಮ ಮಗಳಿಗೆ ಪತಿಯ ಮನೆಗೆ ಹೋಗುವಾಗ ನೀಡಬಾರದು. ಆ ವಸ್ತು ಯಾವುದು, ಯಾಕೆ ಇದನ್ನು ನೀಡಬಾರದು ಎಂದು ನೋಡೋಣ ಬನ್ನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಿಂದೂ ಧರ್ಮದಲ್ಲಿ ವಿವಾಹವೆಂದರೆ ಅದು ಕೇವಲ ಗಂಡು ಮತ್ತು ಹೆಣ್ಣಿನ ನಡುವಿನ ಸಂಬಂಧವಿಲ್ಲ. ವಿವಾಹವೆಂದರೆ ಅದು ಎರಡೂ ಕುಟುಂಬಗಳ ನಡುವಿನ ಬಂಧವಾಗಿದೆ. ವಿವಾಹದಿಂದ ಎರಡು ಕುಟುಂಬಗಳು ಒಂದಾಗುತ್ತವೆ. ಕಾರಣದಿಂದಾಗಿ ಹುಡುಗಿಯು ತನ್ನ ತಾಯಿಯ ಮನೆಯ ಕೆಲವು ಸಂಪ್ರದಾಯಗಳನ್ನು ತನ್ನ ಅತ್ತೆಯ ಮನೆಯಲ್ಲಿ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಹೋಗಬೇಕಾಗುತ್ತದೆ. ಪೋಷಕರು ತಮ್ಮ ಮಗಳಿಗೆ ವಿವಾಹ ಮಾಡಿಕೊಡುವಾಗ ಮಗಳು ಯಾವುದೇ ಮನೆಯನ್ನು ಸೇರಿದರೂ ಆಕೆ ಅಲ್ಲಿ ಸಂತೋಷದ ಜೀವನನ್ನೇ ನಡೆಸಲಿ ಎಂದು ಬಯಸುತ್ತಾರೆ. ಮಗಳು ಮದುವೆಯಾದ ಮನೆಯಿಂದ ಸಾಕಷ್ಟು ಪ್ರೀತಿಯನ್ನು ಪಡೆಯಲಿ, ಯಾವಾಗಲೂ ಉತ್ತಮ ಆರೋಗ್ಯವನ್ನು ಹೊಂದಲಿ ಎಂದು ಬಯಸುತ್ತಾರೆ, ಹಾರೈಸುತ್ತಾರೆ. ಪೋಷಕರು ಕೆಲವೊಮ್ಮೆ ತಮಗೆ ಅರಿವಿಲ್ಲದೆ ಕೆಲವೊಂದು ತಪ್ಪುಗಳನ್ನು ಮಾಡುತ್ತಾರೆ. ಈ ತಪ್ಪುಗಳು ಅವರ ಮಗಳ ಮೇಲೆ ಮಾತ್ರವಲ್ಲ, ಆಕೆ ವಿವಾಹ ಕುಟುಂಬದ ಸದಸ್ಯರ ಮೇಲೂ ಪ್ರಭಾವ ಬೀರುತ್ತದೆ. ಮದುವೆಯಾದ ಮಗಳಿಗೆ ತವರು ಮನೆಯಿಂದ ಉಪ್ಪಿನಕಾಯಿ ಕೊಡಬಾರದು ಎಂದು ಧರ್ಮಗ್ರಂಥಗಳು ಹೇಳುತ್ತದೆ. ಆದರೆ ಹೆಚ್ಚಿನವರು ಇದನ್ನು ಪಾಲಿಸುವುದಿಲ್ಲ. ಬದಲಾಗಿ ಇದನ್ನು ನಿರ್ಲಕ್ಷಿಸುವವರೇ ಹೆಚ್ಚಾಗಿದ್ದಾರೆ. ಮದುವೆಯಾದ ಮಗಳಿಗೆ ತಾಯಿ ಮನೆಯಿಂದ ಉಪ್ಪಿನಕಾಯಿಯನ್ನು ಯಾಕೆ ನೀಡಬಾರದು ಎಂಬುದರ ಕಾರಣವೇನು ಗೊತ್ತೇ? ಮದುವೆಯಾದ ಮಗಳಿಗೆ ಉಪ್ಪಿನಕಾಯಿ ಯಾಕೆ ಕೊಡಬಾರದು? ಧರ್ಮಗ್ರಂಥಗಳ ಪ್ರಕಾರ ಮದುವೆಯಾದ ನಂತರ ಮಗಳು ತನ್ನ ತಾಯಿಯ ಮನೆಯಿಂದ ಉಪ್ಪಿನಕಾಯಿಯನ್ನು ತೆಗೆದುಕೊಂಡು ತನ್ನ ಗಂಡನ ಮನೆಗೆ ಹೋಗಬಾರದು ಎನ್ನುವ ನಂಬಿಕೆ ಇದೆ. ವಿವಾಹಿತ ಹುಡುಗಿಯು ತನ್ನ ತವರು ಮನೆಯಿಂದ ಉಪ್ಪಿನಕಾಯಿಯನ್ನು ತೆಗೆದುಕೊಂಡು ಪತಿಯ ಮನೆಗೆ ಹೋದರೆ ಅಲ್ಲಿ ಸಂಬಂಧಗಳು ಹಾಳಾಗಬಹುದು. ಮಗಳು ವಿವಾಹದ ಮನೆಯಲ್ಲಿ ಸುಖವನ್ನು ಕಾಣಲು ಎಂದಿಗೂ ಸಾಧ್ಯವಾಗುವುದಿಲ್ಲ. ಅವಳು ಆ ಮನೆಯಲ್ಲಿ ಮಾನಸಿಕ, ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಾಳೆ. ಅವಳು ಅಲ್ಲಿ ತನ್ನ ಅತ್ತೆಯಿಂದ ಅವಮಾನವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ಆಕೆ ಹೋದ ಮನೆಯಲ್ಲಿ ಅತ್ತೆಯ ಕಾಟ ಇಲ್ಲದಿದ್ದರೆ ಅವಳು ದೈಹಿಕ ಸಮಸ್ಯೆಯನ್ನಾದರೂ ಅನುಭವಿಸುತ್ತಾಳೆ ಎಂದು ಧರ್ಮಗ್ರಂಥ ಹೇಳುತ್ತದೆ. ಈ ಕಾರಣಕ್ಕಾಗಿ ನೀವು ಎಂದಿಗೂ ನಿಮ್ಮ ವಿವಾಹವಾದ ಮಗಳಿಗೆ ಉಪ್ಪಿನಕಾಯಿ ನೀಡದಿರಿ. ಇನ್ನು ಎರಡನೇದಾಗಿ, ಪತಿಯ ಮನೆಗೆ ಕಳಿಸುವಾಗ ಇವುಗಳನ್ನು ನೀಡದಿರಿ. ಮಗಳಿಗೆ ವಿವಾಹವನ್ನು ಮಾಡಿಸಿ ಆಕೆಯ ಪತಿಯ ಮನೆಗೆ ಕಳುಹಿಸಿಕೊಡುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ತುಂಬಾ ಮುಖ್ಯ. ಈ ಸಮಯದಲ್ಲಿ ತಾಯಿಯ ಮನೆಯಿಂದ ಮಗಳಿಗೆ ಕೆಲವೊಂದು ವಸ್ತುಗಳನ್ನು ನೀಡಬಾರದೆಂದು ಹೇಳಲಾಗಿದೆ. ಉಪ್ಪಿನಕಾಯಿ ಅಲ್ಲದೆ ನೀವು ನಿಮ್ಮ ಮಗಳಿಗೆ ಪೊರಕೆ, ಸೂಜಿ, ಜರಡಿ, ಮೆಣಸಿನಕಾಯಿ ಇತ್ಯಾದಿ ವಸ್ತುಗಳನ್ನು ನೀಡಬಾರದು. ಇದು ಆಕೆಯ ಸಂಬಂಧದಲ್ಲಿ ಅಶುಭ ಫಲವನ್ನು ನೀಡುತ್ತದೆ. ಹಿಂದೂ ಧರ್ಮದಲ್ಲಿ ವಿವಾಹ ಕಾರ್ಯಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಮದುವೆಯಲ್ಲಿ ಅನೇಕ ರೀತಿಯ ಸಂಪ್ರದಾಯಗಳನ್ನು ಪಾಲಿಸಲಾಗುವುದು. ಕೆಲವೊಂದು ಸಮಯ ಪೋಷಕರು ತಿಳಿಯದೆ ಮಾಡುವ ತಪ್ಪುಗಳು ಮಗಳ ವೈವಾಹಿಕ ಜೀವನದ ಮೇಲೆ ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಮಗಳಿಗೆ ವಿವಾಹ ಮಾಡುವ ವಿಚಾರದಲ್ಲಿ ಸಾಕಷ್ಟು ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.